श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 ಆತ್ಮಸಂಯಮ ಯೋಗ ಸಂಪುಟ 46 म्हणूनी आखरा माझी सापडे की कानावरी जोडे हे तैसे नवे पुढे ತ್ರಿಶುದ್ಧೀಗ। ಆದ್ದರಿಂದ ಅಕ್ಷರಗಳಲ್ಲಿ ಸಿಗುವುದು ಅಥವಾ ಕಿವಿಯಿಂದ ಕೇಳಬಹುದು, ನಿಶ್ಚಿತವಾಗಿ ಹೀಗಿರುವುದಿಲ್ಲವೆಂಬುದು ತ್ರಿವಾರ ಸತ್ಯ। ಆದ್ದರಿಂದ ಈ ತತ್ವವು ಅಕ್ಷರಗಳಲ್ಲಿ ಸಿಗುವುದೇ ಅಥವಾ ಕಿವಿಯಿಂದ ಕೇಳಬಹುದೇ, ನಿಶ್ಚಿತವಾಗಿಯೂ ಹೀಗಿರುವುದಿಲ್ಲವೆಂಬುದು ತ್ರಿವಾರ ಸತ್ಯವಾಗಿರುತ್ತದೆ। जय कही दैवे अनुभविले फावे तै आपणची हे ठाकावे होऊनिया। ಸುದೈವದಿಂದಾಗಿ ಅನುಭವ ಬರಲಾಗಿ ತದ್ರೂಪವೇ ಆಗಿ ಬಿಡುವನಾಗ। ಸುದೈವದಿಂದ ಅದರ ಅನುಭವ ಬರಲಾಗಿ ಸಾಧಕನು ಅಥವಾ ಯೋಗಿಯು ತದ್ರೂಪವೇ ಆಗಿ ಬಿಡುವನು। पुढती जाणणे ते नाहीची म्हणोनी असो किती हेची बोलावे आता वायाची ಧನುರ್ಧರ। ಮುಂದೆ ತಿಳಿಯುವುದೇನೂ ಇಲ್ಲ, ಆದ್ದರಿಂದ ಇರಲಿ ಇದೆಲ್ಲ ವ್ಯರ್ಥವಾಗಿರುವುದು ಎಲ್ಲ। ಅರ್ಜುನ ಈಗ ಮುಂದೆ ಅವನಿಗೆ ತಿಳಿದುಕೊಳ್ಳುವುದೇನೂ ಉಳಿಯುವುದೇ ಇಲ್ಲ, ಆದ್ದರಿಂದ ಇದೆಲ್ಲ ಈಗ ಇರಲಿ, ಏಕೆಂದರೆ ಹೇ ಅರ್ಜುನ ಇದೆಲ್ಲವೂ ಈಗ ವ್ಯರ್ಥವಾಗಿರುವುದು। ऐसे शब्दजात माघवते सरे तेथ संकल्पाचे आयुष्य पुरे वाराही जेथन शिरे ವಿಚಾರಾಂಚ। ಈ ರೀತಿ ಶಬ್ದಗಳೆಲ್ಲ ಹಿಂದೆ ಸರಿಯುವವು, ಇಲ್ಲದಂತಾಗುವುದು ಸಂಕಲ್ಪವು, ಆಗುವುದಿಲ್ಲ ಗಾಳಿಯದು ಪ್ರವೇಶವು ವಿಚಾರಗಳ। ಈ ರೀತಿಯಾಗಿ ಶಬ್ದಗಳೆಲ್ಲ ಹಿಂದೆ ಸರಿಯುವವು, ಸಂಕಲ್ಪವು ಕೂಡ ಇಲ್ಲದಂತಾಗುವುದು। ಅಷ್ಟೇ ಅಲ್ಲದೆ ಅದರಲ್ಲಿ ವಿಚಾರಗಳ ಗಾಳಿಯದೂ ಕೂಡ ಪ್ರವೇಶವಾಗುವುದಿಲ್ಲ। ಜೇ ಉನ್ಮನೀಯೇಚೆ ಲಾವಣ್ಯ ಜೇ ತುರ್ಯೇಚೆ ತಾರುಣ್ಯ ಅನಾದಿಜೆ ಅಗಣ್ಯ ಪರಮತತ್ವ। ಉನ್ಮನಾವಸ್ಥೆಯ ಲಾವಣ್ಯವು, ತುರ್ಯಾವಸ್ಥೆಯ ತಾರುಣ್ಯವು, ಅನಾದಿಸಿದ್ಧ ಅಗಣ್ಯವು ಪರಮತತ್ವ। ಆ ಪರಮತತ್ವವು ಹೇಗಿರುವುದೆಂದರೆ ಅದು ಉನ್ಮನಾವಸ್ಥೆಯ ಲಾವಣ್ಯವಾಗಿರುವುದು, ತುರ್ಯಾವಸ್ಥೆಯ ತಾರುಣ್ಯವಾಗಿರುವುದು, ಹಾಗೂ ಅನಾದಿಸಿದ್ಧವಾದ ಅದು अगण्यವಾಗಿರುವುದು। जे आकाराचा प्रांतू जे मोक्षाचा एकांतू जेथ अनादि आणि अंतू ವಿರೋನಿ गेले। ಆಕಾರಗಳ ಅಂತವು, ಮೋಕ್ಷದ ಏಕಾಂತವು, ಅದರಲ್ಲಿ ಆದಿ ಹಾಗೂ ಅಂತವು ಕರಗಿ ಹೋಗುವವು। ಆ ಪರಮತತ್ವವು ಆಕಾರಗಳ ಅಂತವಾಗಿರುವುದು, ಮೋಕ್ಷದ ಏಕಾಂತವಾಗಿರುವುದು ಹಾಗೂ ಅದರಲ್ಲಿ
ಆದಿ ಅಂತಗಳು ಕರಗಿ ಹೋಗುವವು. ಜೇ ವಿಶ್ವಾಚೆ ಮೂಳ, ಜೇ ಯೋಗದ್ರುಮಾಚೆ ಫಳ, ಜೇ ಆನಂದಾಚೆ ಕೇವಳ ಚೈತನ್ಯಗ. ಅದೇ ವಿಶ್ವದ ಮೂಲ, ಯೋಗ ವೃಕ್ಷದ ಫಲ, ಆನಂದದ ಕೇವಲ ಚೈತನ್ಯವು. ಅದೇ ವಿಶ್ವದ ಮೂಲವಾಗಿರುವುದು, ಯೋಗ ವೃಕ್ಷದ ಫಲವಾಗಿರುವುದು, ಆನಂದದ ಕೇವಲ ಚೈತನ್ಯವೇ ಆಗಿರುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ. Mm-hmm.